ಯಾವಾಗಲೂ ತೇಜಸ್ವಿ ಹೆಚ್ಚು ಕಡಿಮೆ ನಮ್ಮ ಮನೆಯಲ್ಲೇ ಇರೋರು. ಮಾತಾಡಿಕೊಂಡು ಸಾಹಿತ್ಯದ ವಿಷಯ ಏನೇನು ನಾವು ಅವಾಗ ಮಾತಾಡ್ತಿದ್ವು ಅಂದರೆ, ಆವಾಗಲೇ ಅವ್ರದ್ದು ಲಿಂಗಬಂಧ ಕಥೆ ಬಂದಿತ್ತು. ಲಿಂಗಬಂಧ ಕಥೆ ಬಂದಾಗ ಅದನ್ನು ಓದ್ಬಿಟ್ಟು ಅಡಿಗರು, ನೋಡಪ್ಪ ಇಲ್ಲೊಬ್ಬ ದೊಡ್ಡ ಲೇಖಕನ ಉದಯ ಆಗ್ತಾಯಿದೆ ಅಂತಿದ್ರು. ಅವರಿಗೆ ನವೋದಯದ ಮೇಲೆ ಸಿಟ್ಟಿತ್ತು, ಕುವೆಂಪು ಜೊತೆ ಜಗಳ ಇತ್ತು, ಎಲ್ಲ ಹೇಳ್ತಾರೆ. ಅವೆಲ್ಲ ಇತ್ತು ನಿಜ. ಆದರೆ ತೇಜಸ್ವಿ ಮೊದಲನೇ ಕಥೆಯನ್ನೇ ಅವರು ನಮ್ಮೆಲ್ಲರಿಗಿಂತ ಮುಂಚೆ ಗುರುತಿಸಿ ಈತ ದೊಡ್ಡ ಕಥೆಗಾರ ಆಗ್ತಾನೆ. ತುಂಬ ತಮಾಷೆ ಮನುಷ್ಯ ಅವನು. ಕಡ್ದಾಳ್ ಶಾಮಣ್ಣ ಸೇರಿದರೆ ಬರೀ ಜೋಕುಗಳೇ ಅವರಿದ್ದು. ಆಮೇಲೆ ಆವಾಗ ಹೇಳ್ತಿದ್ದೆ ನನಗೆ ಹೀಗೆ ಹಾಸ್ಯದಲ್ಲಿ ನೋಡೋದನ್ನು ನಂಗೆ ನಿಜವಾಗಿ ಕಲಿಸಿದ್ದು ಕಸ್ತೂರಿ ಅವರು ಅಂತ. ಹೇಗೆ ಅಂದರೆ, ಕಸ್ತೂರಿ ಯಾವಾಗಲೂ ಕುವೆಂಪು ಮನೆಗೆ ಹೋಗ್ತಾಯಿದ್ರಂತೆ. ಕಸ್ತೂರಿಯಲ್ಲಿ ಭಾಳ ದೊಡ್ಡ ಹಾಸ್ಯ ಪ್ರಜ್ಞೆ ಇದೆ. ಕಸ್ತೂರಿಯಿಂದ ನಾನು ಹಾಸ್ಯ ಪ್ರಜ್ಞೆಯನ್ನು ಕಲ್ತ್ಕೊಂಡೆ. ಆ ಹಾಸ್ಯ ಪ್ರಜ್ಞೆ ಕಲ್ತ್ಕೊಂಡ ನಂತರ ನೀವು ನೋಡೋ ಎಲ್ಲವೂ ನನಗೆ ಇನ್ನೊಂದು ಥರನೂ ಕಾಣಿಸೋಕ್ಕೆ ಶುರುವಾಗುತ್ತೆ. ತೇಜಸ್ವಿಗಿದ್ದ ನಿಜವಾದ ಶಕ್ತಿ ಅಂದರೆ ಅಲ್ಲೇ ಅದು ಉದಯ ಆಗ್ತಾಯಿತ್ತು. ಇನ್ನೊಂದು ಥರ ನೋಡೋದು ಮತ್ತು ಹಾಗೆ ನೋಡೋದನ್ನು ಕಲಿಯೋದು ತೇಜಸ್ವಿಗೆ ಅಗತ್ಯವಾಗಿತ್ತು. ಅವರ ಅಪ್ಪನವರು ಭಾಳ ಪ್ರೀತಿಸ್ತಾಯಿದ್ರು, ಗೌರವಿಸ್ತಾಯಿದ್ರು. ಆದರೆ ಅವರ ಅಪ್ಪನಿಂದ ಸ್ವಲ್ಪ ಬೇರೆ ಆಗಬೇಕಾದ್ರೆ ಅವರು ಬೇರೆ ರೀತಿಯ ಶೈಲಿಯನ್ನು ಮಾಡ್ಕೋಬೇಕಾಗಿತ್ತು. ತೇಜಸ್ವಿ ಒಂದು ಕಡೆ ಹೇಳ್ಕೊತಾರೆ, ಅವರನ್ನು ನಿಜವಾದ ಲೇಖಕನಾಗಿ ಮಾಡಿದ್ದು ಯಾವುದು ಅಂದರೆ, ರಾಜಕೀಯದಲ್ಲಿ ಲೋಹಿಯಾವಾದ, ಕಲಾ ನಿರ್ಮಾಣದಲ್ಲಿ ಕುವೆಂಪುರವರ ಕ್ರಮ, ತನ್ನ ಅಣ್ಣನ ಕ್ರಮ, ಮತ್ತು ಜೀವನದ ರೀತಿಯಲ್ಲಿ ಕಾರಂತರ ಜೀವನ ಶೈಲಿ, ಈ ಮೂರು ನನ್ನ ಮೇಲೆ ಗಾಢವಾದ ಪ್ರಭಾವವನ್ನು ಮಾಡಿರೋದು ಅಂತಂತಾರೆ. ಅದು ಭಾಳ ಸತ್ಯವಾದ ಮಾತು. ಅದರಲ್ಲಿ ಮೂರನ್ನೂ ಅವರು ತಮಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಂಡಿದ್ದಾರೆ. ಲೋಹಿಯಾರ್ ಬಗ್ಗೆ ಅವರಿಗಿದ್ದ ಗಾಢವಾದ ಪ್ರೀತಿಯ ಕಾಲನ ಬಲ್ಲೆ. ಸೊ ದೊಡ್ಡ ಸಿಟಿ ನಮ್ಮ ಸಾಹಿತ್ಯದೊಳಗೆ ಬಂದಿತ್ತು, ಹಳ್ಳಿಗಳು ಬಂದಿತ್ತು. ಅದರ ನಡುವಿನ ಈ ಪಟ್ಟಣಗಳಿದ್ದಾವಲ್ಲ, ಹಾಸನ, ಅರಸೀಕೆರೆ, ತುಮಕೂರು, ಈ ಪ್ರದೇಶಗಳು ಈಚೆಗೆ ದೊಡ್ಡ ಸಿಟಿಯೂ ಅಲ್ಲ, ಈಚೆಗೆ ದೊಡ್ಡ ಹಳ್ಳಿಯೂ ಅಲ್ಲ, ಇಂತಹ ಪ್ರದೇಶಗಳು ಬಹುಶಃ ಭಾರತದ ಇವತ್ತಿನ ರಾಜಕೀಯ ಮತ್ತು ಇವತ್ತಿನ ಕಲ್ಚರ್ ಪ್ರತಿಯೊಂದು ಕೂಡ ನಿರ್ಧಾರ ಆಗೋದು ಇವಾಗ ಹಳ್ಳಿಯಲ್ಲೂ ಅಲ್ಲ, ದೊಡ್ಡ ಸಿಟಿಯಲ್ಲೂ ಅಲ್ಲ, ಇಂಥ ಊರುಗಳಲ್ಲಿ. ಈ ಊರುಗಳಿಗೆ ಒಂದು ಮಹತ್ವವನ್ನು ತಂದುಕೊಟ್ಟಿದ್ದು ಕನ್ನಡ ಸಾಹಿತ್ಯದಲ್ಲಿ ತೇಜಸ್ವಿ ಬರೆಯೋಕ್ಕೆ ಶುರು ಮಾಡಿದಾಗ. ಅವರು ಹಳ್ಳಿಗೆ ಹೋದರು, ಹೋಗ್ಬಿಟ್ಟು ಹಕ್ಕಿಗಳನ್ನು ನೋಡಿದರು, ಕೆರೆಗಳನ್ನು ನೋಡಿದರು, ಭೂಮಿ ನೋಡಿದರು, ಗಿಡ ಬೆಳೆಯೋದನ್ನು ನೋಡಿದರು, ತಂಪಾಡಿ ತೆಗೆದುಬಿಟ್ರು. ಆಗ ಅವರ ಒಳಗಡೆ ಇರುವ ಎಲ್ಲ ಕ್ರಿಯಾಶಕ್ತಿಗಳು ಹೊರಗೆ ಬರೋಕ್ಕೆ ಶುರುವಾಯಿತು. ಮೊದಲನೇದು ಅವರ ಕಥನ ಶೈಲಿ.